ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಗಳ ಜೋಡಿ ತಮ್ಮ ಸ್ವಂತ ಶಾಸನ ಸಭೆಗಳನ್ನು ಹೊಂದಿದೆ? ಪುದುಚೇರಿ ಮತ್ತು ದೆಹಲಿ. ಪುದುಚೇರಿ ಮತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಸ್ವಂತ ಶಾಸನ ಸಭೆಗಳನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಜೋಡಿಗಳಾಗಿವೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂಸತ್ತಿನ 0 ಅವರ್ ಎಂದು ಕರೆಯಲ್ಪಡುವ ಅವಧಿಯಾಗಿದೆ? ಪ್ರಶ್ನೋತ್ತರ ಸಮಯ ಮುಗಿದ ನಂತರ ಸಭೆಯ ಕಾರ್ಯಕ್ರಮಗಳು ಆರಂಭವಾಗುವ ಮುನ್ನ ಆ ನಡುವಿನ ಅವಧಿ ಅದನ್ನ ಸಂಸತ್ತಿನ 0 ಅವರ್ ಎಂದು ಕರೆಯುವರು. 3 ಈಸ್ ದಿ ರೈಟ್ ಆನ್ಸರ್. ಆಮ್ಲಮಳೆಯು ಪರಿಸರ ಮಾಲಿನ್ಯದಿಂದ ಆಗುತ್ತಿದೆ. ಇದಕ್ಕೆ ಕಾರಣ ನೈಟ್ರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಆಮ್ಲಮಳೆ ಅಂತಂದ್ರೆ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ರೆ ಅದನ್ನ ಆಮ್ಲಮಳೆ ಅಂತಲೇ ಕರಿತೀವಿ. ವಾತಾವರಣದಲ್ಲಿ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವಂತಹ ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಮಳೆ ನೀರಿನ ಜೊತೆಗೆ ಸೇರಿ ನೈಟ್ರಿಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗಿ ಭೂಮಿಗೆ ಬೀಳೋದಕ್ಕೆ ನಾವು ಆಮ್ಲಮಳೆ ಅಂತೇಳಿ ಕರಿತೀವಿ. ಇದರಿಂದ ಜಲಚರಗಳು ಸಾವು, ಭೂಮಿಯ ಫಲವತ್ತತೆ ನಷ್ಟ, ತುರಿಕೆ, ಚರ್ಮದ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಮಾನವ ದೇಹದಲ್ಲಿ ಆಮ್ಲಜನಕ ಪೂರೈಕೆ ಈ ಕೆಳಕಂಡ ಅಂಗಗಳಲ್ಲಿ ಕ್ರಮವಾಗಿ ಹೇಗೆ ಆಗುತ್ತದೆ? ಎ ರಕ್ತ, ಬಿ ಫುಫ್ಫುಸ, ಸಿ ಅಂಗಾಂಶ. 2, 1, 3 ಅಂದ್ರೆ ಫಸ್ಟ್ ಫುಫ್ಫುಸ, ಆಮೇಲೆ ರಕ್ತ, ಆಮೇಲೆ ಅಂಗಾಂಶ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗಳು ಕೆಳಗಿನ ಯಾವ ಸ್ಥಾನಕ್ಕೆ ಆಯ್ಕೆಯಾಗುವ ಅರ್ಹತೆಗಳನ್ನು ಹೊಂದಿರಬೇಕು? ರಾಜ್ಯಸಭೆಗೆ. ಭಾರತ ಸಂವಿಧಾನ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸ್ಥಾನಕ್ಕೆ ಆಯ್ಕೆಯಾಗುವ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವರ್ಗಗಳಿಗೆ ಮುಂಬಡ್ತಿಗಳಲ್ಲೂ ಮೀಸಲಾತಿಗಳನ್ನು ಕಲ್ಪಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದು? 85ನೇ ತಿದ್ದುಪಡಿ. 85ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವರ್ಗಗಳಿಗೆ ಮುಂಬಡ್ತಿಗಳಲ್ಲೂ ಮೀಸಲಾತಿಗಳನ್ನ ಕಲ್ಪಿಸಿದ ತಿದ್ದುಪಡಿಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಸಾಂವಿಧಾನಿಕ ಪರಿಹಾರಗಳಲ್ಲಿ ಯಾವುದನ್ನು ಆಜ್ಞೆ ಎಂದು ಕರೆಯುತ್ತಾರೆ? ಮ್ಯಾಂಡಮಸ್. ಮ್ಯಾಂಡಮಸ್ ಅನ್ನು ಆಜ್ಞೆ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಸದನ ಹಕ್ಕುಗಳಿಗೆ ಭಂಗವನ್ನುಂಟು ಮಾಡಿದರೆ ಅಥವಾ ಸದನದ ಧಿಕ್ಕಾರಕ್ಕೆ ಮುಂದಾದರೆ ಲೋಕಸಭೆ ಸದಸ್ಯರು ಕೆಳಗಿನ ಯಾವ ಶಿಕ್ಷೆಗೆ ಅರ್ಹರಾಗಿರುತ್ತಾರೆ? ದಂಡ ವಿಧಿಸುವುದು. ಸದನ ಹಕ್ಕುಗಳಿಗೆ ಭಂಗವನ್ನುಂಟು ಮಾಡಿದರೆ ಅಥವಾ ಸದನ ಧಿಕ್ಕಾರಕ್ಕೆ ಮುಂದಾದರೆ ಲೋಕಸಭೆ ಸದಸ್ಯರಿಗೆ ದಂಡವನ್ನ ವಿಧಿಸಬಹುದು. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಸಂಸದೀಯ ಸಮಿತಿಗಳಲ್ಲಿ ಯಾವುದು ಹಣಕಾಸು ಆಯೋಗವಲ್ಲ? ವ್ಯವಹಾರಗಳ ಸಲಹಾ ಸಮಿತಿ. ಇದು ಹಣಕಾಸು ಆಯೋಗ ಅಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಅಥ್ಲೆಟಿಕ್ ಫುಟ್ ಎಂಬ ಕಾಯಿಲೆ ಈ ಕೆಳಗಿಂದ ಯಾವುದರಿಂದ ಬರುತ್ತದೆ? ಫಂಗಸ್. ಅಥ್ಲೆಟಿಕ್ ಫುಟ್ ಎಂಬ ಕಾಯಿಲೆ ಫಂಗಸ್ನಿಂದ ಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯ ಸದಸ್ಯರಲ್ಲದ ಕೆಳಗಿನ ಸಮಿತಿಗಳು ಯಾವುವು? ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ, ಅಂದಾಜು ಸಮಿತಿ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಬಿ ಮಾತ್ರ ಅಂದ್ರೆ ಅಂದಾಜು ಸಮಿತಿ. ರಾಜ್ಯಸಭೆಯ ಸದಸ್ಯರು ಅಂದಾಜು ಸಮಿತಿಯ ಸದಸ್ಯರಾಗಿರುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಗಳ ನಡುವೆ ತೆರಿಗೆಗಳನ್ನು ಹಂಚುವ ಅಧಿಕಾರ ಸಂವಿಧಾನಾತ್ಮಕವಾಗಿ ಯಾರಿಗೆ ಇದೆ? ಹಣಕಾಸು ಆಯೋಗ. ರಾಜ್ಯಗಳ ನಡುವೆ ತೆರಿಗೆಗಳನ್ನು ಹಂಚುವ ಅಧಿಕಾರ ಹಣಕಾಸು ಆಯೋಗಕ್ಕಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನಿಕ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಎಡೆ ಮಾಡಿಕೊಡುತ್ತದೆ?
ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯಪಾಲರ ಆಡಳಿತ. ಸಂವಿಧಾನಿಕ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯಪಾಲರ ಆಡಳಿತಕ್ಕೆ ಎಡೆ ಮಾಡಿಕೊಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಮೂಲ ಅಂಶ ಅಲ್ಲ? ನ್ಯಾಯಾಲಯಗಳ ಕ್ರಿಯಾಶೀಲತೆ ಇದು ಸಂವಿಧಾನಿಕ ಮೂಲ ಅಂಶ ಅಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭಿನ್ನವಾದುದನ್ನು ಗುರುತಿಸಿ. ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಉಪಪ್ರಧಾನಮಂತ್ರಿ, ಲೋಕಸಭೆ. ಇವುಗಳಲ್ಲಿ ಭಿನ್ನವಾಗಿದ್ದು ಲೋಕಸಭೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ ಕಾರಂತರು ಬರೆದಿಲ್ಲ? ತಬರನ ಕತೆ, ಮೂಕಜ್ಜಿಯ ಕನಸು, ಅಳಿದ ಮೇಲೆ ಮರಳಿ ಮಣ್ಣಿಗೆ. ಇವು ಶಿವರಾಮ ಕಾರಂತರು ಬರೆದ ಪ್ರಸಿದ್ಧ ಕೃತಿಗಳು. ತಬರನ ಕಥೆಯನ್ನ ಬರೆದಿದ್ದು ಪೂರ್ಣಚಂದ್ರ ತೇಜಸ್ವಿಯವರು. 4 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥರಾದ ಪ್ರಥಮ ಭಾರತೀಯರು ಯಾರು? ಜಗಮೋಹನ್ ದಾಲ್ಮಿಯಾ ಇವರು ಪ್ರಪ್ರಥಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥರಾದ ಭಾರತೀಯರು. 1 ಈಸ್ ದಿ ರೈಟ್ ಆನ್ಸರ್. ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಕಾರಿಗಳ ಸಂಘವನ್ನು ಆಯೋಜನೆ ಮಾಡಿದವರು ಯಾರು? ವಿ ಡಿ ಸಾವರ್ಕರ್. ಅಭಿನವ ಭಾರತ ಎಂಬ ಗುಪ್ತ ಕ್ರಾಂತಿಕಾರಿಗಳ ಸಂಘವನ್ನು ಆಯೋಜನೆ ಮಾಡಿದ್ದು ವೀರೇಂದ್ರ ದಾಮೋದರ್ ಸಾವರ್ಕರ್ ಅವರು. 2 ಈಸ್ ದಿ ರೈಟ್ ಆನ್ಸರ್. ಕಕ್ರಪಾರ್ ಈ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಕಕ್ರಪಾರ್ ಜಲವಿದ್ಯುತ್ ಯೋಜನೆ ಗುಜರಾತ್ನಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ? ಗಾಳಿ. ಬೆಳಕು ಗಾಳಿ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಹಾಗೆಯೇ ನಿರ್ವಾತದಲ್ಲಿಯೂ ಕೂಡ ವೇಗವಾಗಿ ಚಲಿಸುತ್ತದೆ. ಗಾಳಿಯಲ್ಲಿ ಇದರ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. 4 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು 2013ರಲ್ಲಿ ಎಲ್ಲಿ ಉದ್ಘಾಟಿಸಲಾಯಿತು? ಸೋನೆಪತ್. ಪ್ರಥಮ ಸರಕಾರಿ ಮಹಿಳಾ ವೈದ್ಯಕೀಯ ಕಾಲೇಜನ್ನು 2013ರಲ್ಲಿ ಸೋನೆಪತ್ನಲ್ಲಿ ಉದ್ಘಾಟಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ರಚನಾಕಾರರು ಯಾರು? ಹುಯಿಲುಗೋಳ ನಾರಾಯಣ ರಾಯರು. ಇವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡಿನ ಗೀತ ರಚನೆಕಾರರು. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಹವಾಮಾನ ದಿನಾಚರಣೆ ಯಾವ ತಾರೀಕಿನಂದು ಆಚರಿಸಲಾಗುವುದು? ಮಾರ್ಚ್ 23. ವಿಶ್ವ ಹವಾಮಾನ ದಿನಾಚರಣೆಯನ್ನು ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಇದರಿಂದ ಆಗುವುದು? ಝೈಲಮ್. ಝೈಲಮ್ ಅನ್ನ ನಾವು ಜಲವಾಹಕ ಅಂಗಾಂಶ ಅಂತಾನೆ ಕರಿತೀವಿ. ಇದರಲ್ಲಿ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಆಗುತ್ತದೆ. ಫ್ಲೋಯಂನಲ್ಲಿ ಆಹಾರ ಸಾಗಾಣಿಕೆ ಆಗುವುದು. ಎಪಿಡರ್ಮಿಸ್ ರಕ್ಷಣಾ ಕಾರ್ಯವನ್ನು ಅಂದ್ರೆ ಸಸ್ಯಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಅದು ಬೇರ್ನಲ್ಲಿದ್ರೆ ಹೀರುವ ಕಾರ್ಯವನ್ನು ಕೂಡ ಈ ಎಪಿಡರ್ಮಿಸ್ ಮಾಡುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಪುಸ್ತಕ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಏಪ್ರಿಲ್ 23. ಏಪ್ರಿಲ್ 23 ವಿಶ್ವ ಪುಸ್ತಕ ದಿನ ಆಚರಣೆ. 3 ಈಸ್ ದಿ ರೈಟ್ ಆನ್ಸರ್. ಆಲಮಟ್ಟಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಕೃಷ್ಣ. ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. 2005ರ ಅಕ್ಟೋಬರ್ 12ರಿಂದ ದೇಶಾದ್ಯಂತ ಜಾರಿಗೆ ಬಂದ ಮಾಹಿತಿ ಹಕ್ಕನ್ನು ಯಾವ ಅನುಚ್ಛೇದದ ಕೆಳಗೆ ಸೇರಿಸಲಾಗಿದೆ? 19ನೇ ಅನುಚ್ಛೇದ. 2005 ಅಕ್ಟೋಬರ್ 12ರಿಂದ ಜಾರಿಗೆ ಬಂದಂತಹ ಮಾಹಿತಿ ಹಕ್ಕನ್ನು 19ನೇ ಅನುಚ್ಛೇದದ ಕೆಳಗೆ ಸೇರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾವುದಕ್ಕೆ ಪ್ರತಿಯಾಗಿ ಆಯೋಜಿಸಲಾಯಿತು? ಕ್ರಿಪ್ಸ್ ಸಲಹೆಗಳು. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕ್ರಿಪ್ಸ್ ಸಲಹೆಗಳಿಗೆ ಪ್ರತಿಯಾಗಿ ಆಯೋಜಿಸಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ಮೋಟಾರು ವಾಹನ ಚಲಿಸಬಲ್ಲ ರಸ್ತೆ ಯಾವುದು? ಲೇಹ್ ಟು ನೋಬ್ರಾ. ಲೇಹ್ ಟು ನೋಬ್ರಾ ಅತಿ ಎತ್ತರದ ಪ್ರದೇಶದಲ್ಲಿ ಮೋಟಾರು ವಾಹನ ಚಲಿಸಬಲ್ಲ ನಮ್ಮ ದೇಶೀಯ ರಸ್ತೆಯಾಗಿದೆ.
4 is the right answer. ಭಾರತ ರತ್ನ ಪಡೆದ ಮೊದಲ ಸಂಗೀತಗಾರರು ಯಾರು? ಎಂ.ಎಸ್. ಸುಬ್ಬಲಕ್ಷ್ಮಿ. ಭಾರತ ರತ್ನ ಪಡೆದ ಮೊದಲ ಸಂಗೀತಗಾರರು ಎಂ.ಎಸ್. ಸುಬ್ಬಲಕ್ಷ್ಮಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.